ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಇಂದು ನಗರದಲ್ಲಿ ಕರ್ನಾಟಕ ಪರಿವಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಹಂಚಿಹಳ್ಳಿ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಬಡವರು ವಾಸಿಸುವ ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡದಿರುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಮಾತನಾಡುತ್ತಾ, ತುಮಕೂರು ನಗರ ಹಾಗೂ ತಾಲೂಕಿನಲ್ಲಿ 16 ವರ್ಷಗಳಿಂದ ಗುಡಿಸಲು ತಾತ್ಕಾಲಿಕವಾಗಿ ಶೀಟ್ಗಳಿಂದ ಶೆಡ್ ರೀತಿಯಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಸಣ್ಣ ಪುಟ್ಟ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ. ಆದರೆ ಅವರುಗಳಿಗೆ ಹಕ್ಕುಪತ್ರ ಕೊಡಲು ಸಂಬಂಧಪಟ್ಟ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆಂದು ಆರೋಪಿಸಲಾಗಿದೆ. ತುಮಕೂರು ನಗರದ ಭಾರತಿ ನಗರದಲ್ಲಿ ವಾಸ ಮಾಡುತ್ತಿರುವ ಹಲವಾರು ಜನರು ತಮ್ಮ ಮನೆಗಳು ಮಳೆ ಬಂದರೆ ಎಲ್ಲಿ ಬಿದ್ದು ಹೋಗುತ್ತದೆಯೋ ಎಂಬ ಭಯದಲ್ಲಿಯೇ ತಮ್ಮ ನಿತ್ಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರುಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಸೌಕರ್ಯ ಸಿಗುತ್ತಿಲ್ಲ. ಜೊತೆಗೆ ಇವರುಗಳು ಅತ್ಯಂತ ಬಡವರಾಗಿದ್ದು ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇವರುಗಳಿಗೆ ಸರ್ಕಾರ ಹಕ್ಕುಪತ್ರ ವಿತರಣೆ ಮಾಡಿದ್ದೇ ಆದಲ್ಲಿ ಸರ್ಕಾರ ನೀಡಲಾಗುವ ಅನುದಾನದಿಂದ ಮನೆ ಕಟ್ಟಿಕೊಳ್ಳಬಹುದು ಎಂದು ಹೇಳಿದರು. ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದ ತುಮಕೂರು ಮಹಾನಗರ ಪಾಲಿಕೆ ಕೊಡಗೇರಿ ಕಚೇರಿ ಮುಂಭಾಗದಲ್ಲಿ 16 ಬಾರಿ ಹೋರಾಟ ಮತ್ತು ಪ್ರತಿಭಟನೆಗಳನ್ನು ನಡೆಸಿದ್ದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ನೋವನ್ನು ತೋಡಿಕೊಂಡರು. ಜೊತೆಗೆ ಈ ಕುರಿತು ಅಧಿಕಾರಿ ವರ್ಗದವರನ್ನು ಕೇಳಿದರೆ ಈ ತಿಂಗಳು ಮಾಡಿಕೊಡುತ್ತೇವೆ, ಮುಂದಿನ ತಿಂಗಳು ನೋಡಿಕೊಳ್ಳುತ್ತೇವೆ ಎಂದು ಸಬೂಬು ಹೇಳಿ ಕಳುಹಿಸುತ್ತಾರೆ ಹೊರತು ನಮ್ಮ ಅಹವಾಲುಗಳನ್ನು ಮತ್ತು ಬೇಡಿಕೆಗಳನ್ನು ಇದುವರೆಗೂ ಯಾರೂ ಈಡೇರಿಸಿಲ್ಲ ಎಂದು ಹೇಳಿದರು. ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ, ಈಗಲಾದರೂ ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಕ್ರಮ ವಹಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ವಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಹಾಜನ ಪರಿವಾರ ಸಮಿತಿಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ಎಲ್ಎನ್ ನಗರದ ಆಂಜಿನಮ್ಮ, ನರಸಿಂಹಮೂರ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಭಾರತೀಯ ನಗರದ ಶ್ರೀನಿವಾಸ ಗೌಡ ಅಂತ ನಿವಾಸಿ. ನಾವು ಸುಮಾರು ಒಂದು 40-45 ವರ್ಷದಿಂದ ನಮ್ಮ ಅಜ್ಜ ಕಾಲದಿಂದಲೂ ಇದರಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ. ಈ ಮಹಾನಗರ ಪಾಲಿಕೆ ವತಿಯವರು ಒಂದು ಖಾತೆ ಇರೋ ಖಾತೆನೂ ಸಹ ಖಾತೆ ಮಾಡ್ತಾಯಿಲ್ಲ, ಮುಂದುವರಿಸ್ತಾ ಇಲ್ಲ, ಈ ಖಾತೆ ಮಾಡಿಕೊಡ್ತಾ ಇಲ್ಲ. ಕೇಳಿದರೆ ಅವರು ಇವ್ರ ಮೇಲೆ ಕೊಳಗೇರಿ ನಿವಾಸಿ ಕೊಳಗೇರಿಗೆ ಇವ್ರ ಮೇಲೆ ಆಗ್ತಾಯಿದ್ದಾರೆ. ಅವರು ಮಾಡಿಕೊಡ್ತಾರೆ, ನಾವು ಆಮೇಲೆ ಅದನ್ನು ಖಾತೆ ಮಾಡಿಕೊಡ್ತೀವಿ. ಈ ಥರ ಒಂದು RIಗಳಾಗಲಿ ROಗಳಾಗಲಿ ಈ ಥರ ಸಬ್ ಬೆಳ್ಕೊಂತ ಸುಮಾರು ವರ್ಷದಿಂದ ಬರ್ತಾಯಿದ್ದಾರೆ. ಯಾರಿಗೂ ಈ ಖಾತೆ ಮಾಡಿ ಅಂತ ಸರ್ಕಾರ ಹೇಳಿದ್ರು ಸಹ ಖಾತೆ ಇರೋನು ಸಹ ಖಾತೆನ ಮುಂದುವರಿಸ್ತಾ ಇಲ್ಲ. ಅವರು ಖಾತೆ ಆಲ್ರೆಡಿ ಕೆಲವರು ಖಾತೆ ಮಾಡಿಕೊಟ್ಟಿದ್ದಾರೆ. ಆ ಖಾತೆ ಇರೋನು ಈ ಸ್ವತ್ತು ಮಾಡೋಕ್ಕಾಗ್ತಿಲ್ಲ. ಅವರು ಬ್ಯಾಂಕಲ್ಲಿ ಒಂದು ಸರ್ಕಾರ ಸವಲತ್ತುಗಳನ್ನ ಪಡೆಯೋಕ್ಕಾಗ್ತಿಲ್ಲ ಜನಗಳು. ಈ ಥರ ಬಡವರಿಗೆ ಇದೇ ಥರನ ಹೇಳ್ಕೊಂಡು ಅವ್ರ ಮೇಲೆ ಇವ್ರು ಹೇಳ್ತಾರೆ, ತಾಲೂಕು ದಂಡಾಧಿಕಾರಿಗಳ ಮೇಲೆ ಹೇಳ್ತಾರೆ. ಮುನ್ಸಿಪಲ್ ಕಾರ್ಪೊರೇಷನ್ಗೆ ಹೋದರೆ ನೀವು ಹೋಗಿ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ರೆಕಾರ್ಡ್ ತಗೊಂಬನ್ನಿ ಅಂತ ಕೇಳ್ತಾರೆ. ತಾಲೂಕು ಆಫೀಸರು ಹಂಗಾರೆ AC ಇವರು ತಾಲೂಕು ದಂಡಾಧಿಕಾರಿಗಳು ಕೊಟ್ಟಿರದೆ ಹಂಗಾರೆ ಸುಳ್ಳ ಇವರು ಲೆಕ್ಕಾಚಾರ ಪತ್ರಗಳನ್ನ ಡೂಪ್ಲಿಕೇಟ್ ಪತ್ರ ಅಂತ ಹೇಳ್ತಾರೆ. ಈ ಥರನೇ ಹೇಳ್ಕೊಂಡು ಕಾಲಹರಣ ಮಾಡ್ತಾರೆ. ನಮಗೆ ಕೂಡಲೇ ಭಾರತೀಯ ನಗರ ನಿವಾಸಿಗಳಿಗಾಗಲಿ ಗ್ರಾಮಾಂತರದ ಸಿರಿಬಳ್ಳಿಯರಿಗಾಗಲಿ ನಿವಾಸಿಗಳಿಗಾಗಲಿ ಕೂಡಲೇ ಹಕ್ಕುಪತ್ರಗಳನ್ನ ಕೊಡಬೇಕು, ವಿತರಣೆ ಮಾಡಬೇಕು. ಜಂಟಿ ಸರ್ವೆ ಮಾಡಬೇಕು. ಕೂಡಲೇ ಬಂದು ಜಂಟಿ ಸರ್ವೆ ಮಾಡಿ ಯಾರು ಅಲ್ಲಿ ಫಲಾನುಭವಿಗಳು ವಾಸವಾಗಿದ್ದಾರೋ ಆ ಜಾಗದಲ್ಲಿ ಯಾರು ವಾಸವಾಗಿದ್ರು ಗುರುತಿಸಿ ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿ ಸರ್ಕಾರಿ ಸವಲತ್ತುಗಳನ್ನ ಸಿಗಂಗೆ ಮಾಡಬೇಕು ಅಂತ ನಾವು ಈ ಮೂಲಕ ಕೋರ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಮಹಾಜನ ಪರಿವಾರ ಸಮಿತಿಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಅಂಜಿನಮ್ಮ, SLN ನಗರ, ಹಾಗೂ ನಮ್ಮ ದಲಿತ ಮುಖಂಡರಾದ ಸಿದ್ದೇಶ್ರವರು, ಹಾಗೂ ನಮ್ಮ ಭಾರತೀಯ ನಗರದ ಮುಖಂಡರಾದ ಶ್ರೀನಿವಾಸರವರು, ಹಾಗೂ ಅಲೆಮಾರಿ ಮುಖಂಡರ ಮಹಿಳಾ ಘಟಕದ ತಾಲ್ಲೂಕು ಅಧ್ಯಕ್ಷರಾದ ಕಮಲಮ್ಮನವರು, ತಾಲ್ಲೂಕು ಕಾರ್ಯದರ್ಶಿ ಇನ್ನೊಬ್ಬ ಕಮಲಮ್ಮನವರು, ಹಾಗೂ ಇನ್ನೂ ಹಲವಾರು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ದಾರೆ. ದಯವಿಟ್ಟು ಇವತ್ತು ಸ್ವಲ್ಪ ಸಂಖ್ಯೆಯಲ್ಲಿ ಇದ್ದೀವಿ. ನಾವು ಪ್ರತಿಭಟನೆ ಮಾಡ್ತಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡಬೇಕಂತ ನಾವು ಹಮ್ಮಿಕೊಳ್ತೇವೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡದಂಗೆ ಆದಷ್ಟು ಬೇಗ ನಮಗೆ ಹಕ್ಕುಪತ್ರ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ. ನಮಸ್ಕಾರ, ನಾನು ಕರ್ನಾಟಕ ಮಹಾಜನ ಸಮಿತಿಯ ಜಿಲ್ಲಾಧ್ಯಕ್ಷೆಯಾಗಿ ಮಾತಾಡ್ತಿದ್ದೀನಿ. ನನ್ನ ಹೆಸರು ಆಂಜಿನಮ್ಮ ಅಂತ, SLN ನಗರದಿಂದ ಬಂದಿದ್ದೀನಿ. ಎಷ್ಟೋ ಜನಕ್ಕೆ ಬಡವರಿಗೆ ಹಕ್ಕುಪತ್ರ ಬರದಲ್ಲೇ ಇರೋದರಿಂದ ನಾವು ಈ ಥರ ಹೋರಾಟ ಮಾಡ್ತಾಯಿದ್ದೀವಿ. ಈ ಸರ್ಕಾರದಿಂದ ಆದಷ್ಟು ಬೇಗ ಬಡವರಿಗೆಲ್ಲ ಹಕ್ಕುಪತ್ರ ಬರದಲ್ಲೇ ಇರೋರಿಗೆ ಹಕ್ಕುಪತ್ರ ಬರೋ ಥರ ಮಾಡಿಕೊಡಿ ಅಂತ ಸರ್ಕಾರದಿಂದ ಮನವಿ ಮಾಡ್ಕೊತಾ ಇದ್ದೀವಿ.